ಮಕ್ಕಳಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಆಗಿದ ತಕ್ಷಣ ಪ್ರತಿಯೊಬ್ಬರು ಹೇಳೋ ಮಾತು ಒಂದೇ, ರಾಗಿ ಸರಿ ತಿನ್ನಿಸಿ, ರಾಗಿ ಸರಿ ತಿನ್ನಿಸಿ. ರಾಗಿ ಸರಿ ಮಾಡೋ ಮುನ್ನ ರಾಗಿ ಪೌಡರ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಬನ್ನಿ. ನಾನಿಲ್ಲಿ 5 ಸೇರ್ ಆಗೋಷ್ಟು ರಾಗಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಬೇಕು. ನಿಯರ್ಲಿ ಒಂದು 6 to 7 ಟೈಮ್ಸ್ ನಾನು ವಾಶ್ ಮಾಡಿದೆ. ನೆಕ್ಸ್ಟ್ ನಮ್ಮ ಡ್ಯಾಡಿ ಬಂದು ಸಹ ಒಂದು 4 to 5 ಟೈಮ್ಸ್ ವಾಶ್ ಮಾಡಿದ್ರು. ಈ ರಾಗಿ ಬಂದು ತೆನೆ ಎತ್ತಿರೋದು. ಸೊ ಮಕ್ಕಳಿಗೆ ಈ ರಾಗಿಯಿಂದ ಸರಿ ಮಾಡಿ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು. ಕೆಲವರು ಮಷೀನಲ್ಲಿ ರಾಗಿ ಕಡ್ಡಿನ ಕಟ್ ಮಾಡಿಸಿ ರಾಗಿ ಮಾಡ್ತಾರೆ. ಬಟ್ ಅದನ್ನು ಮಕ್ಕಳಿಗೆ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಬಿಕಾಸ್ ಮಿಷಿನಲ್ಲಿ ರಾಗಿ ಕಡ್ಡಿ ಕಟ್ ಮಾಡಬೇಕಾದ್ರೆ ಅದ್ರಲ್ಲಿ ಹುಳಗಳೆಲ್ಲ ಸಿಕ್ಕಾಕೊಳ್ತವೆ. ಸೊ ಅಷ್ಟು ಸೇಫ್ ಇರೋದಿಲ್ಲ ಮೆಷಿನ್ ರಾಗಿ ಮಕ್ಳಿಗೆ ಕೊಡೋದು. ರಾಗಿನೆಲ್ಲ ನೀಟಾಗಿ ಒಣಗಿಸಿದ ನಂತರ ಅದನ್ನು ಹುರ್ಕೊಬೇಕು. ನಾನು ಇಲ್ಲಿ ಹುರ್ಕೊಳೋದನ್ನ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಪೌಡರ್ನ ಒಂದು ಬಟ್ಟೆಯಲ್ಲಿ ಫಿಲ್ಟರ್ ಮಾಡ್ಕೊಂಡು ಒಂದು ಡಬ್ಬ ಅಥವಾ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಮತ್ತಷ್ಟು ಬೇಬಿ ರೆಸಿಪಿ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.